ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಅಂದರೆ ಇವತ್ತು ಬೆಳಿಗ್ಗೆ ಕಲರ್ಸ್ ಕಾಣ್ ಅವರು ಸೊ ಅಂದರೆ ಒಂದು ಪ್ರೋಮ್ ಬಿಟ್ಟಿದ್ದಾರೆ. ಆ ಪ್ರೋಮಲ್ಲಿ ಬಿಗ್ ಬಾಸ್ ಮನೆ ಇದ್ದಂಥ ಹಳೆ ಕಂಟೆಸ್ಟ್ಗಳು ಏನೇನಿದ್ದಾರಲ್ವ, ಸೊ ಅವರೆಲ್ಲರೂ ಕೂಡ ವಾಪಸ್ ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ. ಅದು ಏನಕ್ಕೆ ಕರೆಸಿದ್ದಾರೆ ಅಂದರೆ ಅವ್ರು ಬಂದಮೇಲೆ ಏನೇನು ಮಾಡಿದ್ರು, ಯಾರ ಬಗ್ಗೆ ಏನೇನು ಒಪಿನಿಯನ್ ಕೊಟ್ಟರು, ಅದ್ರ ಬಗ್ಗೆ ಎಲ್ಲ ಕೂಡ ಮಾತಾಡೋಣಿದೆ. ಗೈಸ್ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಸೂಪರ್ ಸಂಡೇ ವಿತ್ ಸುದೀಪಾಲಿ ಅಂದರೆ ಏನದು ಒಂದು ವೀಡಿಯೋಯಿಂದ ಅಂದರೆ ಒಂದು ವೀಡಿಯೋ ಕಳಿಸ್ಬಿಟ್ಟು ಅದರಲ್ಲಿ ಕ್ವಶನ್ ಕೇಳಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಆ ಕ್ವಶನ್ ಬಂದಿದ್ದು ನಮ್ಮ ಪ್ರತಾಪ್ ಅವ್ರಿಗೆ. ಅದನ್ನ ಕಳಿಸಿರೋರು ಸಿಡ್ನಿಯಲ್ಲಿದ್ದಂಥ ಒಬ್ಬ ಕನ್ನಡದ ನಿವಾಸಿ ಅಂತ, ಅವರು ಕೂಡ ಅಲ್ಲಿ ಬಿಗ್ ಬಾಸ್ ನೋಡ್ತೇನೆ ಜಿಯೋ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಕ್ವಶನ್ ಕಳಿಸಿದ್ರು. ಬಟ್ ಅಂದರೆ ಕ್ವಶನ್ ಬಗ್ಗೆ ಮಾತಾಡೋದು ಏನು ಬೇಡ, ಏನು ಕಳಿಸಿದ್ರು ಯಾಕೆ ಕಳಿಸಿದ್ರು ಅಂತ. ಬಟ್ ಅಂದರೆ ಏನಿದ್ದು ಆಸ್ಟ್ರೇಲಿಯಲ್ಲಿ ಜಿಯೋ ಸಿನಿಮಾ ಆ್ಯಪೇ ವರ್ಕ್ ಆಗಲ್ವಂತೆ. ಬಟ್ ಆದರೂ ಕೂಡ ಇವರಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಜಿಯೋ ಸಿನಿಮಾ ಆ್ಯಪಲ್ಲಿ ಬಿಗ್ ಬಾಸ್ ಹೇಗಪ್ಪ ನೋಡಿದ್ರು ಅಂತ ಇವಾಗ ಒಂದು ಡೌಟ್ ಬರ್ತಾ ಇದೆ. ಯಾಕೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಬಿಗ್ ಬಾಸ್ ಅವರು ಬೇಕು ಅಂತ ಪ್ರತಾಪ್ ಮೇಲ್ಗಡೆ ಆ ಕ್ವಶನ್ ಕೇಳಬೇಕಂತಾನೆ. ಸೊ ಅಂದರೆ ಅವರು ಅಂದರೆ ಆಸ್ಟ್ರೇಲಿಯಾದ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಕ್ವಶನ್ ಕೇಳೋದಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರನ್ನಾದ್ರೂ ತೊಗೊಂಬಿಟ್ಟು ಕೂಡ ಕೇಳ್ಬೋದಾಯಿತು. ಬಟ್ ಆಸ್ಟ್ರೇಲಿಯಾ ಸಿಡ್ನಿ ಅಂತ ಪ್ರತಾಪಿಗೆ ಕ್ವಶನ್ ಕೇಳೋದು ಎಷ್ಟು ಸರಿ ಅನಿಸುತ್ತೆ, ಅದು ರಿಯಲ್ ಫೇಕ್ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಗೈಸ್ ಡೆಫಿನೆಟ್ಲಿ ಅದು ಫೇಕ್ ಅನಿಸುತ್ತೆ. ಅಲ್ಲ ಗೈಸ್, ನೀವು ನೋಡಿರ್ಬೋದು, ಇನ್ಫ್ಯಾಕ್ಟ್ ಎಲ್ಲಿದ್ದು ಚೈನಾದಲ್ಲೂ ಕೂಡ ಯೂಟ್ಯೂಬ್ ವರ್ಕ್ ಆಗಲ್ಲ. ಸೊ ಅಂದರೆ ಅಲ್ಲಿ ಯೂಟ್ಯೂಬ್ ವರ್ಕ್ ಆಗಿಲ್ಲ ಅಂದ್ರೂ ಅಲ್ಲಿ ಅಂದರೆ ಏನದು ಬೇರೆ ಆ್ಯಪ್ ಕೂಡ ಯಾವುದೋ ಯೂಸ್ ಮಾಡ್ಕೋತಾರೆ ಅವರು. ಬಟ್ ಆಸ್ಟ್ರೇಲಿಯಾದಲ್ಲಿ ಇದ್ಕೊಂಡ್ಬಿಟ್ಟು ಜಿಯೋ ಸಿನಿಮಾಲಿ ಬಂದು ಬಿಗ್ ಬಾಸ್ ನೋಡ್ತೀನಿ ಅನ್ನೋದು ಎಷ್ಟು ಸರಿ, ನನಗಂತೂ ಅದು ನಂಬಕ್ಕಾಗಿಲ್ಲ. ಮೇ ಬಿ ಅಂದರೆ ಏನದು ಅಂದರೆ ಆಸ್ಟ್ರೇಲಿಯಾದಲ್ಲಿ ಅಂತೂ ಇಲ್ಲ ಅವರು. ಸೊ ಅಂದರೆ ಇಲ್ಲದು ಬೇರೆ ಯಾವುದೋ ಒಂದು ಪ್ಲೇಸಲ್ಲಿ ಇದ್ಕೊಂಡ್ಬಿಟ್ಟು ಸೊ ವೀಡಿಯೋ ಮಾಡಿ ಕಳಿಸಿರ್ಬೋದು. ಬಟ್ ಅದರಲ್ಲಿ ಬಿಗ್ ಬಾಸ್ ಅವರು ಅವ್ರ ಹತ್ರ ಹೇಳಿಸಿ ಮಾಡಿರ್ಬೋದು ಅಂತ ಕೂಡ ಅನ್ನಿಸ್ತಾ ಇದೆ ನನಗೆ. ಬಟ್ ಅಂದರೆ ಕ್ಲಿಯರಾಗಿ ಕೂಡ ಏನೋ ಗೊತ್ತಾಗಿಲ್ಲ. ಅಂದರೆ ಸ್ವಲ್ಪ ಜನಗಳು ಕೇಸ್ ಕೂಡ ಮಾಡಿದ್ದಾರೆ ಅಂತ ಅದ್ರ ಮೇಲ್ಗಡೆ, ಬಿಗ್ ಬಾಸ್ ಅವ್ರ ಮೇಲ್ಗಡೆ. ನೋಡೋಣ ಅದ್ರ ಬಗ್ಗೆ ಏನದು ಕ್ಲಿಯರಾಗಿ ಒಂದು ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಅದ್ರ ತಿಳಿಸ್ತೀನಂತೆ. ಬಟ್ ನನ್ನ ಪ್ರಕಾರ ಅಂದರೆ ಮೇ ಬಿ ಬಿಗ್ ಬಾಸ್ ಅವರೇ ಆ ಕ್ವಶನ್ನ ಕೇಳಿರ್ಬೋದು. ಈ ಥರ ಕ್ವಶನ್ಗೆ ಅಂದರೆ ಏನದು ಈ ಥರ ಅಂದರೆ ಬಿಗ್ ಬಾಸ್ ಅವರೇ ಅವ್ರಿಗೆ ಒಂದು ಐಡಿಯಾ ಕೊಟ್ಟಿರ್ಬೋದು, ನೀವು ಈ ಥರ ಹಾಸ್ಟೆಲಿಂದ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ವೀಡಿಯೋದಲ್ಲಿ ಹೇಳಿ ಈ ಕ್ವಶನ್ ಕೇಳಿ ಪ್ರತಾಪ್ ಅವ್ರಿಗೆ ಅಂತ. ಗೊತ್ತಿಲ್ಲ ಪ್ರತಾಪ್ನ ಯಾಕೆ ಈ ಥರ ಮಾಡ್ತಿದ್ರು ಅಂತ. ಅಂದರೆ ಪ್ರತಾಪ್ ಅವ್ರಿಗೆ ಬಂದಿದೆ ಅಂತ ಅಂತಲ್ಲ, ಇವಾಗ ಹಾಸ್ಟೆಲಿಂದ ಬಂದಿರೋ ಕ್ವಶನ್ ಯಾರು ಬಂದಿದ್ರು ಕೂಡ ಇದೇ ರೀತಿಯಾಗಿ ಒಂದು ನ್ಯೂಸ್ ಆಗ್ತಾಯಿತ್ತು ಅಲ್ಲಿ. ಸೊ ನೋಡೋಣ ಗೈಸ್, ಇದ್ರ ಬಗ್ಗೆ ಮತ್ತೇನಾದ್ರು ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ತಿಳಿಸ್ತೀನಂತೆ ನಾನು. ಬಟ್ ಅದು ಆ ಕ್ವಶನ್ ನನ್ನ ಪ್ರಕಾರ 100% ಅದು ಫೇಕ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ವರ್ಕ್ ಆಗಲ್ಲ ಅಂದರೆ ಹೇಗೆ ಗುರು ನೋಡ್ತಾರೆ ಅವರಲ್ಲಿ. ಮೇ ಬಿ ಯೂಟ್ಯೂಬಲ್ಲಿ ನೋಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಎಪಿಸೋಡ್ಸ್ನ ಕೂಡ ಅಪ್ಲೋಡ್ ಮಾಡಲ್ಲ. ಕಲರ್ಸ್ ಆಯಿತು ಮತ್ತು ನಮ್ಮ ಜಿಯೋ ಸಿನಿಮಾದವ್ರು ಕಂಪ್ಲೀಟ್ ಅಪ್ಲೋಡ್ ಮಾಡಲ್ಲ. ಅಂದರೆ ಜಸ್ಟ್ ಪ್ರೋಮೋಸ್ನ ಮಾತ್ರ ಅಪ್ಡೇಟ್ ಮಾಡುತ್ತೆ ಯೂಟ್ಯೂಬಲ್ಲಿ. ಸೊ ಅವ್ರು ಹೇಗೆ ನೋಡಿದ್ರು ಅದು ಅಂತೂ ಗೊತ್ತಾಗ್ತಿಲ್ಲ ನಮಗೆ. ನೋಡೋಣ ಇದ್ರ ಬಗ್ಗೆ ಡೆಫಿನೆಟ್ಲಿ ಅಂದರೆ ಕೇಸ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸಿಕ್ಕಾಗ ಗೊತ್ತಾಗುತ್ತೆ ಏನು ಕ್ಲಿಯರ್ ಆಗಿ ಅಂತ ಅಂದ್ಬಿಟ್ಟು. ಗೈಸ್ ಅದಾದಮೇಲೆ ಅಂದರೆ ಇವಾಗ ಬಿಟ್ಟಿರೋ ಪ್ರೋಮ್ ಬಗ್ಗೆ ಅಂತ ಬಂದರೆ, ಸೊ ಹಳೆ ಕಂಟೆಸ್ಟೆಂಟ್ಗಳು ಯಾರು ಇದ್ರಲ್ವ, ಸ್ನೇಹಿತ್, ಇಶಾನಿ, ಮೈಕಲ್, ಭಾಗ್ಯಶ್ರೀ ಮ್ಯಾಮ್, ಸಿರಿ ಅವರಾಯಿತು ಮತ್ತು ನಮ್ಮ ನೀತು ಅವರು, ಹಾಗೆ ರಕ್ಷಕ್ ಬುಲೆಟ್ ಅವರೆಲ್ಲರೂ ಕೂಡ ಮನೆಗೆ ವಾಪಸ್ ಕರೆಸಿದ್ದಾರೆ. ಯಾಕಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅವರಿದ್ದರು. ಮತ್ತು ಬಿಗ್ ಬಾಸ್ ಮನೆಯಿಂದ ಈಚೆ ಹೋದ್ಮೇಲೆ ಕೂಡ ಅಂದರೆ ಎಲ್ಲ ಎಪಿಸೋಡ್ಗಳನ್ನ ಕೂಡ ಕ್ಲಿಯರಾಗಿ ಕೂತ್ಕೊಂಡು ನೋಡಿರ್ತಾರೆ. ಅಂದರೆ ಅಂದರೆ ಅವ್ರ ಮನೇಲಿದ್ದಾಗ ಯಾವ ರೀತಿ ಒಪಿನಿಯನ್ ಇತ್ತು ಅವ್ರಿಗೆ ಬೇರೆ ಕಂಟೆಸ್ಟೆಂಟ್ಗಳ ಮೇಲೆ ಆಯಿತು. ಅಂದರೆ ಎಕ್ಸಾಂಪಲ್ ಇವಾಗ ಪ್ರತಾಪ್ ಅವ್ರ ಮೇಲೆ ಯಾವ ರೀತಿ ಒಪಿನಿಯನ್ ಇತ್ತು, ಮತ್ತು ಕಾರ್ತಿಕ್ ಅವ್ರ ಮೇಲೆ ಯಾವ ರೀತಿ ಒಪಿನಿಯನ್ ಇತ್ತು, ನಮ್ರತಾ ಮೇಲೆ ಯಾವ ರೀತಿ ಒಪಿನಿಯನ್ ಇತ್ತು. ಸೊ ಅದೆಲ್ಲದನ್ನು ಕೂಡ ಅಂದರೆ ಅವ್ರ ಹತ್ರ ಇದ್ದಂಥ ಎಲ್ಲ ಒಪಿನಿಯನ್ ಕೂಡ ಮನೇಲಿದ್ದಾಗಲೂ ಇರುತ್ತೆ, ಮತ್ತು ಈಚೆ ಬಂದಮೇಲೆ ಕೂಡ ಚೇಂಜ್ ಆಗಿರ್ಬೋದು, ಹೇಳಕ್ಕೆ ಬರಲ್ಲ. ಸೊ ನೀವು ನೋಡಿರ್ಬೋದು, ಯಾರು ಸಂಗೀತ ಅವರು ಟಿಶಾನ್ ಅವ್ರ ಹತ್ರ ಕೇಳ್ತಾರೆ, ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಈಚೆ ಕೂತ್ಕೊಂಡು ನೋಡಿದಾಗ ಅಂತ. ಅವ್ರು ಹೌದು ಅಂತ ಹೇಳ್ತಾರೆ. ಗೈಸ್ ನಿಜವಾಗ್ಲೂ ಅಂದರೆ ಸಿಂಪತಿ ಕಾರ್ಡ್ ಪ್ರತಾಪ್ ಪ್ಲೇ ಮಾಡ್ತಾ ಇದ್ದಾನೆ ನಿಮ್ಮ ಪ್ರಕಾರ? ಅಂದರೆ ಸ್ವಲ್ಪ ಜನಗಳು ಏನು ಅನಿಸುತ್ತೆ ಅಂದರೆ ಇವಾಗ ಪ್ಲೇ ಮಾಡ್ತಾ ಇದ್ದಾನೆ ಅನಿಸುತ್ತೆ, ಇನ್ನೂ ಸ್ವಲ್ಪ ಜನಗಳಿಗೆ ಅಂದರೆ ಅವ್ನ ಫ್ಯಾನ್ಸಿಗೆ ಪ್ಲೇ ಮಾಡ್ತಾ ಇಲ್ಲ ಅನಿಸುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಇಶಾನಿ ಅವರು ಬಂದು ಅವರ ಒಂದು ಅಭಿಪ್ರಾಯ ಏನಿದೆ ಪ್ರತಾಪ್ನ ನೋಡಿದ ಬಿಗ್ ಬಾಸ್ ಮನೆಯಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಮೇ ಬಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇರ್ಬೋದು ಅಂತ. ಅಂದರೆ ಇನ್ಫ್ಯಾಕ್ಟ್ ಸಂಗೀತ ಅವ್ರು ಕೂಡ ಒಪ್ಕೋತಾರೆ, ಹೌದಾ ಅಂತ ಕೂಡ ಕೇಳ್ತಾರೆ ಸ್ವಲ್ಪ ಶಾಕಿಂಗಲ್ಲಿ. ನಿಮ್ಗೆ ಅನಿಸುತ್ತೆ ಪ್ಲೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಇವರು ನಮ್ರತಾ ಅವ್ರ ಹತ್ರ ಹೋಗ್ಬಿಟ್ಟು ಮತ್ತು ಕಾರ್ತಿಕ್ ಅಂದರೆ ಅವನು ಮತ್ತು ನಮ್ರತಾ ಮತ್ತು ಕಾರ್ತಿಕ್ ಅವ್ರಿಬ್ರು ಮಾಡ್ತಾರೆ ಅಂತ ಒಂದು ಇವಾಗಿನ ಫ್ಲರ್ಟಿಂಗ್ ಎಲ್ಲ ಇದೆ. ಅದನ್ನು ನೋಡ್ಬಿಟ್ಟು ಸ್ನೇಹಿತರಿಗೆ ಡೆಫಿನೆಟ್ಲಿ ಹರ್ಟ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಮೊದಲನೇದಾಗಿ ನಮ್ರತಾ ಅವ್ರಿಗೆ ಸ್ನೇಹಿತ ಬಂದಿರೋದು ಗೊತ್ತಿರಲ್ಲ ಅಲ್ಲಿ. ಸೊ ಆಮೇಲೆ ಗೊತ್ತಾಗುತ್ತೆ, ನೀವು ನೋಡಿರ್ಬೋದು ಅವರೆಲ್ಲ ಕೂತ್ಕೊಂಡು ಮಾತಾಡೋದು ಅದು ಅದೆಲ್ಲ ಎಂಟ್ರೆನ್ಸ್ ಹತ್ರ ಒಂದು ಗ್ಲಾಸ್ ಡೋರ್ ಇರುತ್ತೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಬಟ್ ಆಮೇಲೆ ನೋಡಿದ್ರೆ ಸ್ನೇಹಿತವ್ರು ಬಂದು ಕಿಚನಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಗೈಸ್ ಸ್ನೇಹಿತರಿಗೆ ಅದು ಏನೋ ಒಂಥರ ಬೇರೆ ರೀತಿಯ ಫೀಲ್ ಆಗಿರುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೇಲಿದ್ದಾಗ ಅವ್ರ ಜೊತೆಗೆ ಜಾಸ್ತಿ ಇಚ್ಕೊಂಡ್ಬಿಟ್ಟು ಎಲ್ಲ ಫುಲ್ ಫ್ಲರ್ಟಿಂಗ್ ಆಯಿತು, ಮಾತಾಡೋದು ಎಲ್ಲ ಅವ್ರ ಜೊತೆ ಸ್ನೇಹಿತರ ಜೊತೆ ಮಾಡ್ತಾಯಿದ್ರು. ಇವಾಗ ಸ್ನೇಹಿತ ಹೋದ ಅಂದ್ಬಿಟ್ಟು ಕಾರ್ತಿಕ್ ಅವ್ರು ನಮ್ರತಾ ಅವ್ರು ತೊಗೊಂಡಿದ್ದಾರೆ ಅಂತ ಅವ್ರಿಗೆ ಅನಿಸಿರುತ್ತೆ ಡೆಫಿನೆಟ್ಲಿ. ಸೊ ಗೈಸ್ ನಿಮ್ಗೆ ಏನು ಅನಿಸುತ್ತೆ ಇವಾಗ ಸ್ನೇಹಿತ್, ನಮ್ರತಾ ಮತ್ತು ಕಾರ್ತಿಕ್ ಅವ್ರ ಮೂರು ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ? ಅಂದರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ರತಾ ಕೂಡ ಕ್ಲಿಯರಾಗಿ ಹೇಳಿದರು, ಸ್ನೇಹಿತ ನೀನು ನನ್ನ ಫ್ರೆಂಡ್ ಮಾತ್ರ. ಸೊ ಅಂದರೆ ಏನಿದು ನನಗೆ ನಿನ್ನ ಮೇಲೆ ಆ ರೀತಿಯಾದಂಥ ಯಾವುದೋ ಒಂದು ಬೇರೆ ಭಾವನೆಗಳಿಲ್ಲ ಅಂತ ಹೇಳಿದರು ನಮ್ರತಾ ಅವರು. ಅದನ್ನು ಸ್ನೇಹಿತರು ಕೂಡ ರೆಸ್ಪೆಕ್ಟ್ ಕೂಡ ಮಾಡಿದರು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದಾರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ. ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೇನೆ. ಬೇಕಾದ್ರೆ ನಾನು ವೀಡಿಯೋ ಕೂಡ ಚೆಕ್ ಮಾಡ್ಬೋದು. ಸ್ನೇಹಿತರು ಅವ್ರ ವೀಡಿಯೋ ಅಂದರೆ ಅದು ಇನ್ಸ್ಟಾಗ್ರಾಮ್ ಲೈವಲ್ಲಿ ಬಂದು ಏನು ಮಾತಾಡಿದರು ಅಂತ. ಸೊ ನೋಡೋಣ ಗೈಸ್, ಅಂದರೆ ಇವ್ರನ್ನಂತೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ. ಯಾಕಂದರೆ ಕಾರ್ತಿಕ್ ಆಯಿತು, ನಮ್ರತಾ ಆಯಿತು, ಸ್ನೇಹಿತ ಆಯಿತು, ಒಂದು ರೀತಿಯಾಗಿ ಏನು ಟ್ರಯಾಂಗಲ್ ಥರ ಇದೆ ಇವ್ರದ್ದು ನೋಡಿದ್ರೆ.
ಕಾರ್ತಿಕ್ಗೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇಲ್ಲ ನಮ್ರತೆ ಮೇಲೆ. ಅವ್ರು ಜಸ್ಟ್ ಬರೀ ಅಂದರೆ ಏನದು ಜಸ್ಟ್ ಕಾಮನಾಗಿ ಫ್ರೆಂಡ್ಸಿಗೆ ಫ್ಲರ್ಟ್ ಮಾಡೋ ಥರ ಮಾಡ್ತಾಯಿದ್ದಾರೆ. ಬಟ್ ನಮ್ರತ ಅವ್ರು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡಿದ್ರು, ಅದನ್ನ ನೀವು ಫ್ಲರ್ಟ್ ಮಾಡ್ತಾಯಿದ್ದೆ ಅಂದರೆ ನೀವು ಕೂಡ ಏನೋ ಇದೆ ನನ್ನ ಮೇಲೆ ಅಂತ. ಸೊ ಅಂದರೆ ಕಾರ್ತಿಕ್ ಮತ್ತು ನಮ್ರತ ಮತ್ತು ಏನಾದರೂ ಇದೆ ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಅಂದರೆ ನೀವು ಜಸ್ಟ್ ಫ್ರೆಂಡ್ಸ್ ಥರ ನಿಂತ್ಕೊಂಡ್ಬಿಟ್ಟು ಆ ಥರ ಕ್ಯಾಶುವಲಾಗಿ ಫ್ಲರ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಸ್ನೇಹಿತರು ಒಂದು ಹರ್ಟ್ ಆಗಿರುತ್ತೆ ಅಲ್ಲಿ. ಯಾಕಂದರೆ ಎಲ್ಲ ಗಾಯ್ಸ್ ಎಷ್ಟು ಆಲ್ಮೋಸ್ಟ್ ಎಷ್ಟೊಂದು 8-10 ವಾರಗಳ ಕಾಲ ಇಬ್ಬರು ಜೊತೆಯಲ್ಲಿದ್ದರು, ಒಂದು 10-12 ವಾರಗಳ ಜೊತೆಲಿದ್ದರು. ಸೊ ನಾನಿರೋ ನನ್ನ ಜೊತೆಗಿದ್ದು ನಾನು ಬಂದಮೇಲೆ ಬೇರೆಯವ್ರ ಜೊತೆ ಹೋಗಿದ್ದಾಳೆ ಅಂತ ಅಂದರೆ ಹುಡುಗಿ, ಅದರಲ್ಲೂ ಕೂಡ ಅವ್ರು ಪ್ರೀತಿ ಕೂಡ ಮಾಡ್ತಾಯಿದ್ದಾನೆ ಅಂದರೆ ಏನದು ಟ್ರೂ ಫೀಲಿಂಗ್ಸ್ ಕೂಡ ಹೇಳ್ಕೊಂಡಿದ್ರು ಸ್ನೇಹಿತರು. ಆದರೂ ಕೂಡ ಅವರು ಹೋಗಿ ಸ್ವಲ್ಪ ದಿನ ಕೂಡ ಆಗಿದ್ದರು, ಆಲ್ರೆಡಿ ಕಾರ್ತಿಕ್ ಅವ್ರ ಜೊತೆ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಯಿತು ನಮ್ರತ ಅಂತ ನನಗೆ ಕೂಡ ಅನ್ನಿಸ್ತು. ಸೊ ಡೆಫಿನೆಟ್ಲಿ ಹರ್ಟ್ ಆಗಿರುತ್ತೆ ಸ್ನೇಹಿತವ್ರಿಗೆ. ನೋಡೋಣ ಗೈಸ್ ಇದ್ರ ಬಗ್ಗೆ ಮತ್ತೆ ಏನಾದರೂ ಬಂದರೆ ಸೊ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡ್ತೇನಂತೆ. ಅಂದರೆ ಏನು ಗೊತ್ತಾ, ಎಪಿಸೋಡ್ ನೋಡೋ ಕ್ಲಿಯರಾಗಿ ಗೊತ್ತಾಗಲ್ಲ ಏನಾಯಿತು ಅಂತ ಮನೆಯಲ್ಲಿ. ನೋಡೋಣ, ಆದಷ್ಟು ಬೇಗ ಎಪಿಸೋಡ್ ಕೂಡ ಬರುತ್ತೆ, ಇವತ್ತು ನೈಟ್ ಬರುತ್ತೆ, ಮಾತಾಡೋಂಥ ಅದ್ರ ಬಗ್ಗೆ ಕೂಡ. ಅದಾದಮೇಲೆ ಇನ್ನೊಂದು ಅಂತಂದರೆ ಇವರು ಯಾರಪ್ಪ ನಮ್ಮ ನೀತು ಅವ್ರು ಹೋಗ್ಬಿಟ್ಟು ಪ್ರತಾಪ್ ಅವ್ರ ಹತ್ರ ಮಾತಾಡ್ತಾರೆ. ಅಂದರೆ ಪ್ರತಾಪ್ ಅವ್ರ ಜೊತೆ ಚೆನ್ನಾಗಿದ್ದವ್ರು ಅಂತಂದರೆ ಸಂಗೀತ ಅವ್ರು ಒಬ್ಬರು ಮಾತ್ರ. ಬಟ್ ಪ್ರತಾಪ್ ಅವರು ರೀಸೆಂಟಾಗಿ ಅವ್ರ ಜೊತೆ ಕೂಡ ಜಗಳ ಆಡ್ಕೊಂಡ್ರು. ಅಂದರೆ ಪ್ರತಾಪ್ ಅವ್ರು ಜಗಳ ಆಡಿದ್ರು ಅಂತಲ್ಲ ಅಲ್ಲಿ, ಅಂದರೆ ಅವರಿಬ್ಬರ ಮಧ್ಯೆ ಕೂಡ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಯಿತು. ಇನ್ಫ್ಯಾಕ್ಟ್ ಸಂಗೀತ ಅವ್ರು ಹೇಳ್ತಾರಲ್ಲಿ, ನಾ ಫಸ್ಟ್ ಡೇನ ನೋಡ್ಕೊಂಬಂದಂಥ ಪ್ರತಾಪ್ ಇವಾಗಿಲ್ಲ, ಅದಕ್ಕೋಸ್ಕರ ನಾನು ಪ್ರತಾಪಿಗೆ ಸಪೋರ್ಟ್ ಮಾಡೋದು ಬಿಡ್ತೇನೆ ಅಂತ ಸಂಗೀತ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ. ಆಯ್ತು, ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತಿದ್ದು. ಯಾಕಂದರೆ ಪ್ರತಾಪ್ದು ಕ್ಯಾರೆಕ್ಟರ್ ಇರೋದೇ ಅದೇ ಥರ, ಬಟ್ ಅದು ಸಂಗೀತ ಇವಾಗ ಇಷ್ಟ ಆಗ್ತಾಯಿಲ್ಲ. ಬಟ್ ಅಂದರೆ ಫಸ್ಟ್ ಡೇಂದನೂ ಕೂಡ ಸಖತ್ ಇಷ್ಟಪಟ್ಟಿದ್ರು. ಅಥವಾ ಅಂದರೆ ಪ್ರತಾಪ್ ಏನಾದರೂ ಇವಾಗ ಒಂದು ಕಷ್ಟದಲ್ಲಿದ್ದಾನೆ ಅಂದರೆ ಅವ್ನು ಪರವಾಗಿ ನಿಂತ್ಕೊಂಡಿದ್ರು, ಮಾತಾಡುವಾಗಾಯ್ತು, ಈಗ ಆಟಗಳೆಲ್ಲ ಆಯಿತು. ಅಂದರೆ ಇವಾಗ ಏನಾದರೂ ನಾಮಿನೇಷನ್ ಸೇವ್ ಮಾಡೋದು ಅಂತ ಬಂದರೂ ಕೂಡ ಸಂಗೀತ ಅವರು ಪ್ರತಾಪ್ ಅವ್ರನ್ನ ಸೇವ್ ಮಾಡ್ತಾಯಿದ್ರು. ಅಂದರೆ ಅಷ್ಟು ಸಪೋರ್ಟಿವ್ ಆಗಿದ್ದರು ಅಂದರೆ ಇವಾಗ ಫಸ್ಟ್ ಡೇಯಿಂದನೂ ಕೂಡ. ಬಟ್ ಇವಾಗ ಅಂದರೆ ಅದು ಮೇ ಬಿ ಯಾವಾಗ ಲಾಸ್ಟ್ ವೀಕಿಂದ ಆ ರೀತಿ ಅನಿಸಿರೋದು ಸಂಗೀತ ಅವ್ರಿಗೆ. ಗೊತ್ತಿಲ್ಲ ಗೈಸ್ ಹೇಗೆ ಒಪಿನಿಯನ್ ಇರುತ್ತೆ ಅಂತ. ಅಂದರೆ ಇದು ಸೇಮ್ ಕ್ವಶನ್ನೇ ನೀತು ಅವರು ಪ್ರತಾಪ್ ಅವ್ರಿಗೆ ಕೇಳ್ತಾರೆ. ಅಂದರೆ ಸಂಗೀತ ಅವರೊಬ್ಬರೇ ಯಾರಪ್ಪ ನಿನ್ನ ಜೊತೆಗೆ ಚೆನ್ನಾಗಿರೋದು, ಬಟ್ ನೀನು ಅವ್ರ ಜೊತೆಗೆ ನಿನ್ನ ಏನದು ಒಂದು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಾಪ್ ಅವ್ರು ಏನು ರಿಪ್ಲೈ ಕೊಟ್ಟರು ಅಂತ ಗೊತ್ತಿಲ್ಲ ನಮಗೆ. ಯಾಕಂದರೆ ಪ್ರೋಮಲ್ಲಿ ಜಸ್ಟ್ ಬರೀ ನೀತು ಅವ್ರು ಮಾತಾಡ್ತಿರೋದು ನಮ್ಮ ಮಾತ್ರ ತೋರಿಸಿರೋದು ನಮಗೆ. ಸೊ ಗೊತ್ತಿಲ್ಲ ಗೈಸ್ ಏನೇನಾಗಿದೆ ಅಂತ ಅಲ್ಲಿ ಕ್ಲಿಯರಾಗಿ. ಬಟ್ ನನ್ನ ಪ್ರಕಾರ ಅವರಿಬ್ಬರು ಓಕೆ ಆಗ್ತಾರೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗೋದ್ರ ಒಳಗಡೆ ಅವರಿಬ್ಬರು ಕೂಡ ಓಕೆ ಆಗ್ಬಿಟ್ಟು ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಅದೇ ಗೈಸ್, ಅಂದರೆ ಅಂದರೆ ಈ ವಿಡಿಯೋಲಿ ಮೇನಾಗಿ ಹೇಳಿರೋದು ಏನೇನಪ್ಪ ಅಂತಂದರೆ, ಮೊದಲನೇದಾಗಿ ಜಿಯೋ ಸಿನಿಮಾದು ಒಂದು ಅದೇನು ಕೇಸ್ ಆಗಿದೆ. ಇವಾಗ ಜಿಯೋ ಸಿನಿಮಾ ಹಾಸ್ಟೆಲ್ದಲ್ಲಿ ವರ್ಕ್ ಆಗಲ್ಲ, ಬಟ್ ಆದರೂ ಕೂಡ ಆಸ್ಟ್ರೇಲಿಯಿಂದ ಅವರೊಂದು ಒಂದು ವೀಡಿಯೋ ಅಂದರೆ ಏನಪ್ಪ ಒಂದು ವೀಡಿಯೋಯಿಂದ ಒಂದು ಪ್ರಶ್ನೆ ಕಳಿಸಿದ್ರು ಅಂತ. ಗೊತ್ತಿಲ್ಲ ಎಷ್ಟು ಅದು ಸರಿನಾ ತಪ್ಪ ಅಂದ್ಬಿಟ್ಟು. ಸೊ ಅಂದರೆ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬಂದರೆ ಡೆಫಿನೆಟ್ಲಿ ಮಾತಾಡ್ತೀನಂತೆ ಮತ್ತೆ ನಾನು. ಅದಾದಮೇಲೆ ನಮ್ಮ ಇವರು ಈಶಾನಿ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಸಂಗೀತ ಅವ್ರ ಹತ್ರ ಒಂದು ಹಂಚ್ಕೊಂಡಿದ್ದು ಅಂತಾಯಿತು. ಅದು ಒಂದು 2ನೇ ಕ್ವಶನ್ ಬಂದಿದ್ದು ಪ್ರೋಮಲ್ಲಿ. 3ನೇದು ಇವರು ನಮ್ಮ ಸಂಗೀತ ಅಲ್ಲಪ್ಪ ನಮ್ಮ ನಮ್ರತ ಸ್ನೇಹಿತಗೌಡ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ ಇದ್ದಂಥ ಒಂದು ರಿಲೇಷನ್ಶಿಪ್ ಏನಿದೆ 3 ಜನದ್ದು, ಅಂದರೆ 3 ಜನದ್ದು ಅಂತಲ್ಲ, ನಮ್ರತ ಕಾರ್ತಿಕ್ ಮತ್ತು ನಮ್ರತ ಸ್ನೇಹಿತ ಅವ್ರದ್ದು. ಸ್ನೇಹಿತ ಮನೇಲಿದ್ದಾಗ ನನ್ನ ಜೊತೆ ಇದ್ದಂಥ ಸ್ನೇಹಿತ ಅಂದ್ಕೊಂಡಿರ್ತಾರೆ. ಬಟ್ ಸ್ನೇಹಿತ ಮನೆಯಿಂದ ಈಚೆ ಬಂದ ಮೇಲೆ ಕಾರ್ತಿಕ್ ಅವ್ರ ಜೊತೆ ಹೋದರು ಅಂತ ಸ್ವಲ್ಪ ಜನ ಹೇಳ್ತಾಯಿದ್ರು, ಫ್ಲರ್ಟಿಂಗ್ ಗೇಟಿಂಗ್ ಅಂತ. ಅದ್ರ ಬಗ್ಗೆ ಆಯಿತು. ಮತ್ತು ಹಾಗೆ ಇವರು ಪ್ರತಾಪ್ ಮತ್ತು ಸಂಗೀತ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಇವಾಗೇನು ಮುರಿದೋಗಿದೆ ಅದ್ರ ಬಗ್ಗೆ ನೀತು ಅವ್ರು ಬಂದು ಪ್ರತಾಪ್ ಅವ್ರ ಹತ್ರ ಮಾತಾಡೋದು. ಗೊತ್ತಿಲ್ಲ ಗೈಸ್ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ. ಸೊ ನಿಮ್ಮ ಒಪಿನಿಯನ್ ಇದೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಮಾತಾಡ್ತೀನಿ ಅಂತೆ ಮತ್ತೆ ನಾನು. ಗೈಸ್ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ವೀಡಿಯೋಸ್ ಎಲ್ಲ